ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ರವಾ ಇಡ್ಲಿ ಯಾವ ರೀತಿ ಮಾಡೋದು ತೋರಿಸ್ಕೊತೀನಿ. ಇನ್ಸ್ಟೆಂಟ್ ಮಿಕ್ಸ್, ಇದಕ್ಕೆ ಉಪ್ಪಿಟ್ಟು ರವೆ ಅಂತಾರಲ್ಲ, ಬನ್ಸಿನೂ ಅಲ್ಲ, ಈ ಕಡೆ ಚಿರೋಟಿನೆಲ್ಲ ಉಪ್ಪಿಟ್ಟು ರವೆ. ಅದನ್ನು 3 ಕಪ್ ತೊಗೊಂಡು ಕರಡು ಹಾಕಿ, ಅದಕ್ಕೆ 1.5 ಕಪ್ಪು ಕರಡು ಹಾಕಿ, ಮತ್ತು 1.5 ಕಪ್ಪು ನೀರು ಅದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಚೆನ್ನಾಗಿ ವಿಸ್ಕರಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿ, ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನೋಡಿ, ಈ ಥರ ಫುಲ್ಲು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 15 to 20 ಮಿನಿಟ್ಸು ಮುಚ್ಚಿಟ್ಬಿಡೋಣ. ಆನಂತರ ಇದನ್ನು ನೋಡಿ ತೆಗೆದು ಇದಕ್ಕೆ 1 ಬಟ್ಲಷ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಹಿರ್ಕೊಂಡು, ಮೊಸರು ನೀರೆಲ್ಲ ಹಿರ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿದೆ, ರವೆ ಎಲ್ಲ ಹರಳಿದೆ. ಇದಕ್ಕೆ ಇವಾಗ ನಾವು ಈನೋ ಬರುತ್ತೆ ಗೊತ್ತಾ, ಫ್ರೂಟ್ಸ್ ಸೋಡಾ ಅಂತ ಹೇಳ್ತೀವಿ, ಅದನ್ನು ತಗೊಳ್ಳಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗಟ್ಟಿಯಾಗಿತ್ತು ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಾಗದಲ್ಲಿರೋ ಥರ ಈ ಥರ. ಈಗ ಇದಕ್ಕೆ ಈನೋ ಹೇಳಿದ್ನಲ್ಲ, ಫ್ರೂಟ್ ಸಾಲ್ಟ್ ಅಂತಾರೆ, ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸ್ಬಾರ್ದು, ಸ್ವಲ್ಪ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಆಗೋ ಥರ, ಒಟ್ಟೆಲ್ಲ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ನೋಡಿ ಈಗಲೇ ಅಲ್ಲಿ ಗೊತ್ತಾಗ್ತಾಯಿದೆ, ಚೆನ್ನಾಗಿ ಇದಾಗ್ತಾಯಿದೆ, ನೊರೆ ಬರ್ತಾಯಿದೆ. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಾಕಿ ಸವರಿ, ಎಲ್ಲ ಪ್ಲೇಟಿಗೂ ಸವರಿ, ಒಂದೊಂದೇ ಇದಕ್ಕೆ ಸೌಟಲ್ಲಿ ಹಿಟ್ಟು ಹಾಕಿ. ನನ್ನ ಹತ್ರ 6 ಪ್ಲೇಟ್ಸಿಂದು ಇದಿದೆ ಇಡ್ಲಿ ಸ್ಟ್ಯಾಂಡು. ಸೊ ಟೋಟಲ್ 24 ಆಗುತ್ತೆ. ನಾನು ಇದು ಮಾಡಿದ್ದೆಲ್ಲ ಇದರಲ್ಲಿ 24 ಇದು ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಇಡ್ಲಿ ಪಾತ್ರೆಗೆ ನೀರು ಬಾಯ್ಲ್ ಮಾಡಿಡಬೇಕು, ಸ್ಟೀಮ್ ಕ್ರಿಯೇಟ್ ಆಗಲಿಕ್ಕೆ. ಇಡ್ಲಿ ಸ್ಟ್ಯಾಂಡ್ ಇಡ್ತಿದ್ದಂಗೆ ಇಡ್ಲಿ ಸ್ಟ್ಯಾಂಡ್ ಇಟ್ಟೀಗ ಆನ್ ಮಾಡಿದೆ. ಆನಾಯಿತು. ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ಬೇಯಲಿಕ್ಕೆ. ನೋಡಿ ಇಡ್ಲಿ ಬೆಂದಿದೆ, ಒಂದೊಂದಾಗಿ ನಾನು ಪ್ಲೇಟಿಗೆ ಹಾಕ್ಕೊಡ್ತಾಯಿದ್ದೀನಿ ಮಗನ ತಿಂಡಿಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ನಂತರ ನಾನು ಅವನಿಗೆ ತಿಂಡಿಗೆ ಆದ ತಕ್ಷಣ ಅವನು ಸ್ಕೂಲ್ ಡಬ್ಬಿಗೂ ಕಟ್ಟಿದ್ದೆ. ನೋಡಿ ಎಷ್ಟು ಸ್ಪಿನ್ ಆಗುತ್ತೆ. ಈಗ ಸ್ಕೂಲ್ ಡಬ್ಬಿ ಕಟ್ತೀನಿ. ಆನಂತರ ಹಾಟ್ ಬಾಕ್ಸಿಗೆ ಹಾಕಿರ್ತೀನಿ ಬಿಸಿಯಾಗಿರಲಿ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇಡ್ಲಿ. ಬ್ರೇಕ್ಫಾಸ್ಟಿಗೆ ತುಂಬ ಬೇಗ ಏನು ಮಾಡಬೇಕು ಅಂತ ಅದಾಗ ರವೆ, ಕ್ಯಾರೆಟು, ಒಂದು ಏನೋ ಸಾಲ್ಟ್ ಇದ್ದರೆ ಸಾಕು, ಒಳ್ಳೆ ಫ್ಲಫಿ ಆಗಿರುವಂತಹ ಇಡ್ಲಿನ ನೀವು ಸವಿಬೋದು. ನಿಮಗೆ ಇದನ್ನು ಮುರಿದು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಒಳಗಡೆ ಅಂತ. ತುಂಬ ಚೆನ್ನಾಗಿ ಕಲರ್ಫುಲ್ ಅನಿಸುತ್ತೆ, ಒಳ್ಳೆ ಹೆಲ್ದಿನೂ. ಮತ್ತು ರವೆ ಒಂದು ಅಕ್ಕಿ ಅಂಶ ಇಲ್ಲ, ರವೆ ಒಳ್ಳೆ ಇಡ್ಲಿ ಬೆಳಗ್ಗೆನೇ ರೆಡಿ ಮಾಡ್ತೀವಿ. ಇದಕ್ಕೆ ಚಟ್ನಿ, ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿ ತಿಂದು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.